ಸೂಪರ್ 3 ನಾವು ಪ್ರತಿ ದಿವಸ ಒಂದಲ್ಲ ಒಂದು ಬೇರೆ ಬೇರೆ ಊರಿನ ಒಂದು ಸುದ್ದಿ, ಆ ಸುದ್ದಿಯ ಹಿಂದೆ ಒಂದು ಗಂಭೀರವಾದ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗೆ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇವತ್ತು ಹುಬ್ಬಳ್ಳಿಯಿಂದ ಒಂದು ಸುದ್ದಿ ತಂದಿದ್ದೀವಿ. ಅವರು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡೋರು, ಅವರಿಗಾಗಿ ನಿರ್ಮಿಸಿದ ಕೊಠಡಿಗಳು ಮಾತ್ರ ಅಧ್ವಾನವಾಗಿದೆ. ಯಾರಿಗಾಗಿ ಕೊಠಡಿ ಇದೆ? ನಮ್ಮನ್ನು ಸ್ವಚ್ಛವಾಗಿ ಇಡುವವರಿಗಾಗಿ ಇರುವಂಥ ಕೊಠಡಿ. ಆದರೆ ಆ ಕೊಠಡಿಗಳು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಪ್ರಯೋಜನಕ್ಕೆ ಬಾರದ 24 ವಿಶ್ರಾಂತಿ ಕೊಠಡಿಗಳು. ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನುವಂಥ ಅನುಮಾನ ನಿಮ್ಮನ್ನು ಕಾಡದೇ ಇರೋದು. ಅವರು ಬೆಳ್ಳಂಬೆಳಗ್ಗೆ ಫೀಲ್ಡ್ಗಿಳಿತಾರೆ. ನೀವೆಲ್ಲ ಇನ್ನೂ ನಿದ್ದೆ ಮಂಪರಲ್ಲಿರ್ತೀರಿ. ಅಷ್ಟರಲ್ಲೇ ಅವರು ಫೀಲ್ಡ್ಗಿಳಿದು ತಮ್ಮ ಇಡೀ ಕೆಲಸ ಕಾಯಕವನ್ನು ಶುರು ಮಾಡ್ತಾರೆ. ನಮ್ಮ ಇಡೀ ಏರಿಯಾ, ಅವರ ಏರಿಯಾ, ಪಕ್ಕದವರ ಏರಿಯಾವನ್ನೇ ಕ್ಲೀನ್ ಮಾಡ್ತಾರೆ. ಇವರು ಕೆಲಸ ಮುಗಿಸಿದ ಮೇಲೆ ಅವರು ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಒಂದು ಯೋಜನೆ ತರಲಾಯಿತು. ಒಳ್ಳೆ ಯೋಜನೆ ಅದು. ಯೋಜನೆಯನ್ನು ತರ್ತೀವಿ ನಾವು. ಯೋಜನೆಗೆ ದುಡ್ಡು ಬಿಡುಗಡೆ ಆಗುತ್ತೆ. ಅದೆಲ್ಲ ಆದ ನಂತರ ನೀವು ಒಬ್ಬನಿಗೆ ಒಂದು ಮೋಟಾರ್ ಪಂಪು ತಕ್ಕೊಟ್ರೆ, ಆ ಮೋಟ್ರ್ ಪಂಪು ತಗೊಂಬಂದ್ರಿ, ಮನೇಲಿಟ್ರಿ, ಇನ್ಸ್ಟಾಲ್ ಮಾಡಿದ್ರಿ, ಎಲ್ಲ ಆಯಿತು. ಅದರಿಂದ ನೀರು ಬರಬೇಕು. ನೀರು ಬಂದು ಆ ತೋಟಕ್ಕೋ ಮತ್ತೊಂದು ಕಡೆಗೋ ಎಲ್ಲಿಗೆ ತಲುಪಬೇಕಾದ್ರೆ ತಲುಪಿದರೆ ಮಾತ್ರ ಆ ಯೋಜನೆ ಫಲಪ್ರದ ಅಂತ ಅರ್ಥ. ಬೆಳ್ಳಂಬೆಳಗ್ಗೆ ಈ ಥರ ರೋಡ್ ಕ್ಲೀನ್ ಮಾಡೋರಿಗಾಗಿ ಒಂದು ರೆಸ್ಟ್ ತಗೊಳ್ಳಿ ಅಂಥೇಳಿ 24 ಕೊಠಡಿಗಳೇನಿದೆ ಅದು ಕಂಪ್ಲೀಟಾಗಿ ಹಳ್ಳ ಹಿಡಿದೋಗಿದೆ. ಯಾಕೆ ಈ ಥರ ಮಾಡಬೇಕಾಗಿತ್ತು? ನಿಮಗೆ ಆ 24 ಕೊಠಡಿಗಳನ್ನು ಶುರು ಮಾಡುವಾಗ ಗೊತ್ತಿರಲಿಲ್ವ? ಹಾಳಾಗೋದಿಲ್ಲ, ಮಾಡಬೇಕಾ ಬೇಡವಾ, ಇದರ ಬಗ್ಗೆ ಯಾರು ಆಲೋಚನೆ ಮಾಡೋದಿಲ್ವಾ? ಬಾಯಿಗೆ ಬಂದಂಗೆ ತುಗ್ಲಕ್ ದರ್ಬಾರ್ ಥರ ಒಮ್ಮೆ ಅಲ್ಲಿಗೆ ತಗೊಂಡೋಗು, ಇಲ್ಲಿಗೆ ತಗೊಂಡೋಗು, ಅದು ಹೆಂಗಾಗತ್ತೆ? ಇಷ್ಟಕ್ಕೂ ಯಾವ ಸುದ್ದಿ ಬಗ್ಗೆ ಹೇಳ್ತಾ ಇದ್ದೀನಿ, ಬನ್ನಿ ನೋಡೋಣ ಏನದು ಸ್ಟೋರಿ. ಉಪಯೋಗ ಇಲ್ಲ ಸರ್ ಅವು. ಯಾಕೆ ಸುಮ್ಮನೆ ಹೆಸರಿಗೆ ತಾತ್ಕಾಲಿಕ ತೋರಿಸ್ಯಾರ ಅಷ್ಟ. ಹೌದು, ಏನು ನೀರನ್ನು ಕೊಡಂಗಿಲ್ಲ ರೀ ಒಂದೊಂದು ಟೈಮ್ದಾಗ. ಏನಿದ್ದು ಇಲ್ಲಾರ್ದಂಗೆ ರೀ ಅವು. ಎದಕ್ಕೆ ರೀ? ಉಪಯೋಗ ಬೇಕಲ್ರಿ ನಮ್ಗೆ, ಇದಕ್ಕೂ ಉಪಯೋಗ ಬೇಕಲ್ರಿ. ಉಪಯೋಗ ಇಲ್ಲ ರೀ ಅವ್ರು ಏನು ಮಾಡ್ತಾರೆ? ಹೇಳಿದ್ರಲ್ಲ, ಇದೊಂಥರ ದೇವ್ರು ಕೊಟ್ಟರು ಪೂಜಾರಿ ಕೊಡ್ತಿಲ್ಲ ಅನ್ನೋ ಕಹಾನಿ ಇದು. ಆ ನಗರದ ಸ್ವಚ್ಛಂದಕ್ಕಾಗಿ ದಿನವಿಡೀ ನೂರಾರು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇವರನ್ನ ಸಾಮಾನ್ಯವಾಗಿ ಕಸದವರು ಬಂದ್ರು ಅಂತಾರೆ. ಆದ್ರೆ ಇವರು ಕಸದವರಲ್ಲ. ನಾವು ಮಾಡಿದ ಕಸವನ್ನ ಎತ್ಕೊಂಡು ಹೋಗಲು ಬರುವವರು. ಕೆಲಸದ ನಂತರ ಪೌರ ಕಾರ್ಮಿಕರು ಕೆಲ ಸಮಯ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕು ಅನ್ನೋದು ಇವರ ಉದ್ದೇಶ. ಹೀಗಾಗಿ ಹುಬ್ಬಳ್ಳಿ ಧಾರವಾಡದ ಕೆಲವೆಡೆ ವಿಶ್ರಾಂತಿ ಕೊಠಡಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಭೀಮಾಶ್ರಮ ಅನ್ನೋ ಹೆಸರು ಇಟ್ಟಿದ್ದಾರೆ. ಹುಬ್ಬಳ್ಳಿಯ ಇಂದಿರಾ ಗಾಜಿನ ಮನೆ ಪಾರ್ಕಿಂಗ್ ಪ್ರದೇಶ, ವಿದ್ಯಾನಗರ, ಶಿರೂರು ಪಾರ್ಕ್, ಗೋಕುಲ ರಸ್ತೆ ಸೇರಿದಂತೆ ಅವಳಿ ನಗರದಾದ್ಯಂತ ನಿರ್ಮಾಣ ಮಾಡಿರೋ ವಿಶ್ರಾಂತಿ ಕೊಠಡಿ ಸುತ್ತ ಗಿಡಗಂಟಿಗಳು ಬೆಳೆದು ಹಾಳಾಗಿ ಹೋಗ್ತಿದೆ. ಇದಕ್ಕೆ ಎಷ್ಟೆಲ್ಲ ಖರ್ಚಾಗಿದೆ ಅನ್ನೋದನ್ನ ನೋಡೋದಾದ್ರೆ, ಭೀಮಾಶ್ರಮ ಯೋಜನೆಗೆ ಖರ್ಚೆಷ್ಟು? 24 ಭೀಮಾಶ್ರಮ ಕಂಟೈನರ್ ನಿರ್ಮಾಣ. ಒಂದು ವಿಶ್ರಾಂತಿ ಕೊಠಡಿಗೆ 10 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಕೊಠಡಿಯಲ್ಲಿ ಶೌಚಗೃಹ, ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇರುತ್ತೆ. ವಿಶ್ರಾಂತಿ ಸ್ಥಳ ಸೇರಿದಂತೆ ಕೆಲವು ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ. ಕಳೆದ 2023 ಸೆಪ್ಟೆಂಬರ್ 23ರಂದು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಿದ್ರು. ಪೌರ ಕಾರ್ಮಿಕರು ಹಲವು ಸಲ ಒಡಿ ಅಂತ ಮನವಿ ಮಾಡಿದ್ರು. ಪಾಲಿಕೆ ಡೋಂಟ್ ಕೇರ್ ಅನ್ನುತ್ತಿದೆ. ಅದು ಪೌರ ಕಾರ್ಮಿಕ ದಿನಾಚರಣೆ ಒಂದು ಎಲ್ಲೋ 2 ಇಟ್ಕಸಿ ಮಾಡಿ ಅನ್ನಂಗೆ ಉದ್ಘಾಟನೆ ಮಾಡ್ಯಾರ ಸರ್. ಅದನ್ನು ಅವ್ರು ನೀರಿನ ಅನುಕೂಲ ಇಲ್ಲ, ಏನೂ ಅನುಕೂಲ ಇಲ್ಲ ನಮ್ಗೆ. ಅದರಲ್ಲಿ ಸುಮ್ಮನೆ ತಾತ್ಕಾಲಿಕ ಅದೇನೋ ಕಾಡೋದೇವ್ರು ಕಾಟ ಕಳಿಬೇಕನ್ನೋ ಹಂಗೆ ಮಾಡಿಬಿಟ್ಟಿದಾರೆ ಸರ್. ಅದನ್ನು ಹೆಸ್ರಿಗೆ ಕೊಟ್ಟಂಗೆ ರೀ ಅವನ್ನ. ಒಂದೊಂದು ಕಡೆಗೆ ಇದ್ದಾವೆ, ಒಂದೊಂದು ಕಡೆಗೆ ಇಲ್ಲ ರೀ. ಇದನ್ನು ಇಲ್ಲಾರ್ದಂಗೆ ರೀ. ಅಲ್ಲಿ ಏನು ಮಾಡೋದ್ರಿ ಅಂತ ಉಪಯೋಗ ಇಲ್ಲ ರೀ. ಉಪಯೋಗ ಆಗಿದ್ದು ಕೊಟ್ಟರೆ ಬಡವ್ರಿಗೆ ಅದರ ಒಂದು ಅದೇ ರೀ. ಉಪಯೋಗನೇ ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಸುಳ್ಳು ಹೆಸ್ರಿಗೆ ಇಟ್ಟಾರಿ ಅವ್ನು ನಮಗೆ. ಕೆಲವು ಕಡೆಗೆ ಅದಾವ್ರಿ, ಕೆಲವು ಕಡೆಗೆ ಇಲ್ಲ ರೀ. ಇದ್ದು ಇಲ್ಲಾರ್ದಂಗೆ ರೀ. ಇಲ್ಲ ಐತಲ್ರಿ, ಇದು ಏನು ಉಪಯೋಗ ಐತ್ರಿ ತಲಿಟ್ರೆ? ಸದಾ ಒಂದಿಲ್ಲೊಂದು ಎಡವಟ್ಟುಗಳನ್ನ ಮಾಡಿಕೊಳ್ಳುತ್ತಲೇ ಬರುತ್ತಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಇದೀಗ ಪೌರ ಕಾರ್ಮಿಕರ ಹೆಸರಿನಲ್ಲೂ ಸಹ ಈ ರೀತಿಯ ಸರ್ಕಾರದ ಹಣ ಪೋಲು ಮಾಡ್ತಾ ಇರೋದು ನಿಜಕ್ಕೂ ಬೇಸರದ ಸಂಗತಿ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಅಂತ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ವಿನಾಯಕ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಿಜವಾಗಲೂ ಯೋಜನೆ ಚೆನ್ನಾಗಿದೆ. ಬೆಳ್ಳಂಬೆಳಗ್ಗೆ
ಇಡೀ ಏರಿಯಾ ಕ್ಲೀನ್ ಮಾಡೋರು. ಆದರೆ ನಮಗೊಂದು ಅಭ್ಯಾಸ ಇದೆ, ಅದು ಕೆಟ್ಟ ಅಭ್ಯಾಸನೋ ಉದ್ದೇಶಪೂರ್ವಕ ಅಲ್ಲನೋ ಗೊತ್ತಿಲ್ಲ. ಇವರನ್ನು ಕಸದವರು ಅಂತ ಕರೆಯೋದು. ಕಸದವರು ನೀವು ಅಥವಾ ನಾವು. ಕಸ ಮಾಡಿದ್ಯಾರು ನಾವಲ್ವಾ? ಅವರು ಬಂದು ನಿಮ್ಮ ಕಸವನ್ನು ಹೆಕ್ಕಿಕೊಂಡು ಹೋಗ್ತಾರೆ. ಸೆಲ್ಯೂಟ್ ಆದರೂ ಮಾಡ್ರೋ ಅಲ್ವಾ? ಕಸ ಮಾಡೋದು ನೀವು, ಗಲೀಜು ಮಾಡೋದು ನೀವು. ಆ ಕಸ ನಿಮ್ಮ ಬಳಿಯೇ ಒಂದು ವಾರ ಇದ್ದರೆ ಡಮಾರ್ ನಿಮ್ಮ ಕೇಸು. ನೀವೇ ಫೀಲ್ಡ್ಗಿಳಿದು ಬಿಡ್ತೀರಿ. ಅಂಥದ್ರಲ್ಲಿ ಬೆಳಗ್ಗೆ ಬಂದು ಅಮ್ಮ ಕಸ ಇದೆಯಾ ಅಂತ ಕೇಳಿದಾಗ ಹಾಂ ಕಸದವ್ರು ಬಂದರು. ಯಾವತ್ತಾದರೂ ನೀವು ಕೊಟ್ಟಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ, ಯಾವತ್ತಾದರೂ ಅವರಿಗೆ ಒಂದು ಸೀರೆ, ಒಂದು 500 ರೂಪಾಯಿ, ಒಂದು 1000 ರೂಪಾಯಿ, ಒಂದು ಸ್ವೀಟ್ ಡಬ್ಬ ಇವ್ರಿಗಾಗಿ ತಂದು ಕೊಟ್ಟಿದ್ದೀರಾ ಯಾವತ್ತಾದರೂ? ಆಯಿತು, ಈ ಅರಿಶಿಣ ಕುಂಕುಮ ಅಂತ ಹೇಳ್ತೀವಲ್ವಾ, ಬನ್ನಿ ಆಯಿತು ಒಳಗೆ ಬರೋ ಕಷ್ಟ ಆಗುತ್ತೋ ಮತ್ತೊಂದು ಅಲ್ಲೇ ಒಂದು ಚೇರ್ ಹಾಕ್ಬಿಟ್ಟು ತಗೊಳ್ರಪ್ಪ, ಕೊಟ್ಟಿದ್ದೀರಾ? ಕೊಟ್ಟಿದ್ದೀರೇನ್ರಿ? ಒಂದು ವಾರ ಅವ್ರು ರಜೆ ಹಾಕಿದರೆ ನೀವು ಸತ್ತೋಗ್ಬಿಡ್ತೀರಿ. ನೀವು ನಾವು ಅಂತಂದರೆ ಇನ್ಕ್ಲೂಡಿಂಗ್ ಮೀ. ಕಸದವರು ಬಂದರು. ಆ ಕಿತ್ತೋಗಿರೋ ರಾಜಕಾರಣಿಗಳು ಬಂದಿರ್ತಾರೆ, ಅವ್ರು 5 ಪೈಸೆ ಕೆಲಸ ಮಾಡಲ್ಲ. ಅವರು ಬಂದ ತಕ್ಷಣ ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಲ್ವಾ? ಆಯಿತು, ಇದು ಯೋಜನೆ ಚೆನ್ನಾಗಿದೆ. ಒಂದೊಂದು ಇಂಥ ವಿಶ್ರಾಂತಿ ಕೊಠಡಿಗೆ 10 ಲಕ್ಷ. 24ಕ್ಕೆ ಎಷ್ಟಾಯಿತು? ಯಾವನು ಬೇಕಿದ್ರೆ ಹೇಳ್ತಾನೆ 2,40,00,000. ಯಾವನು ತಿಂದ? ಈ ಒಂದು ವೇಳೆ ಅದನ್ನು ವ್ಯವಸ್ಥಿತವಾಗಿ ಮಾಡದೇ ಇದ್ದರೆ, ಮಾಡಿದರೆ ಕರೆಕ್ಟಾಗಿ ಮಾಡಬೇಕು. ಈಗ ನೀವೊಂದು ಆಲೋಚನೆ ಮಾಡುವಾಗ ಇಂಥದ್ದೊಂದು ರೆಸ್ಟ್ ರೂಮ್ ಮಾಡುವ ಅಂತ ಹೇಳುವಾಗ ಬೇಕಾ ಬೇಡವಾ, ಅದಕ್ಕೊಂದು ನೀರು ವ್ಯವಸ್ಥೆ, ಯಾರು ಅಬ್ಬೆಪಾರಿ ಥರ ಈ ಕೆಲಸ ಮಾಡಿದ್ದಾನೋ ಅವನನ್ನು ಸಮೇತ ಕಸ ಥರ ತಗೊಂಡೋಗಿ ಹಾಕಿ, ಡಸ್ಟ್ಬಿನ್ಗೆ ಹಾಕಿ. ಆ ದೊಡ್ಡ ಅಲ್ಲಿ ಎಲ್ಲೋ ಒಂದು ಕಡೆ ಎಸಿತಾರಲ್ಲ, ಅಲ್ಲಿ ಎಸೀರಿ, ಹೋಗ್ಲಿ ಅತ್ತಾಗೆ. ಯಾಕೆ ಬೇಕಂಥದ್ದು? ಒಂದೋ ಕರೆಕ್ಟಾಗಿ ಮಾಡಿ ಇದನ್ನು ನೋಡಿ. ಹುಬ್ಬಳ್ಳಿ ಧಾರವಾಡದಲ್ಲಿ ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ ಪಾಲಿಕೆಯಿಂದ ನಿರ್ಮಾಣವಾಗಿದ್ದ 24 ವಿಶ್ರಾಂತಿ ಕೊಠಡಿಗಳು ಅಧ್ವಾನವಾಗಿದೆ. ಯಾಕೆ ನೀವು ಸ್ಟಾರ್ಟ್ ಮಾಡುವಾಗ 2.5 ಕೋಟಿ ಬಂದಾಗ ನಿಮಗೆ ನೆನಪಿರಲಿಲ್ವಾ? ಪ್ರತಿಯೊಂದು ಕೊಠಡಿಗೂ ತಲಾ 10 ಲಕ್ಷ ರೂಪಾಯಿ ಖರ್ಚಾಗಿದೆ. 10 ಲಕ್ಷ ರೂಪಾಯಿ ಖರ್ಚಾಗಿದೆ ನೋಡಿ. ಒಂದು ಕುಚೋದ್ಯ ಅಲ್ಲ ನಿಮಗೆ. ಈ ಬಡವರಿಗಾಗಿ ಮನೆ ನಿರ್ಮಾಣ ಮಾಡ್ತಾರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ಅಟಲ್ ಆವಾಸ್ ಯೋಜನೆ, ಡ್ಯಾಶ್ 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 ಡ್ಯಾಶ್, ಇದಕ್ಕೆ ಖರ್ಚಾಗೋದು ಎಷ್ಟು ಗೊತ್ತಾ? 1,20,000ದಿಂದ ಮ್ಯಾಕ್ಸಿಮಮ್ 2,50,000. ಅದಕ್ಕಿಂತ ಜಾಸ್ತಿ ಹೋಗಲ್ಲ ನನ್ನ ನಾಲೆಜ್ ಕರೆಕ್ಟ್ ಆಗಿದ್ದರೆ, ನಾನು ಓದಿದ್ದು ಕರೆಕ್ಟ್ ಆಗಿದ್ದರೆ. 3 ಲಕ್ಷ ಇಟ್ಕೊಳ್ಳಿ. ಇದರಲ್ಲಿ 3 ಮನೆ ಮಾಡ್ಬೋದಾಗಿತ್ತು, ಅದು ಬೇರೆ ವಿಚಾರ. ಆಯಿತಾ? ನೋಡಿ, ಮನೆಗೆ ನಾವು ಖರ್ಚು ಮಾಡುವುದು 2ರಿಂದ 3 ಲಕ್ಷ ರೂಪಾಯಿ. ಏನು ಕಡ್ದು ಕಟ್ಟಾಕಿರೋ ಮನೆ ಕೊಟ್ಟಿರ್ಬೋದು ಬಡವರಿಗೆ. ಇಂಥ ರೆಸ್ಟ್ ರೂಮ್ಗೆ ನಾವು ಖರ್ಚು ಮಾಡಿದ 10 ಲಕ್ಷ ರೂಪಾಯಿ ಅಂತಂದರೆ ಎಷ್ಟು ತಿಂದಿರ್ಬೋದು ಅವನು?